ಸೋಲೂರು ನಾನು ಮಾಗಡಿ ತಾಲೂಕು ಹುಟ್ಟಿರ್ತಕ್ಕಂಥ ಮಗ ನಾನು. ಅವ್ರು ಯಾವಾಗ ಕೇಳ್ತಾವಲ್ಲ, ನಾನು ಹುಟ್ಟಿದ್ದೆ ಮಾಗಡಿ ಗೌರ್ಮೆಂಟ್ ಹಾಸ್ಪಿಟಲ್, ನನ್ನ ತಾಯಿ ಸ್ವಂತ ಊರು ಬಂದು ಉಚ್ಚಂದಗುಡಪಳ್ಳ. ತಾಲೂಕಿನ ಜನತೆ ಹಿತಾಸಕ್ತಿ ಅಂತ ಬಂದಾಗ ಪಾರ್ಟಿಗಿನ ತಾಲೂಕಿನ ಜನತೆ ಹಿತಾಸಕ್ತಿ ಬಹಳ ಮುಖ್ಯ ಇದೆ. 14 ವರ್ಷದಿಂದ ಬಿಡುಗಡೆ ಆಗ್ಬಿಡ್ತು, ಏನಾಗ್ರ ಸೋಲೂರು ಜನರ ನಿದ್ದೆ ಮಾಡಿರ್ಲಿಲ್ವಾ? ಯಾಕಲ್ಲ ಮಾತುಗಳು? ಸೋಲೂರಿಗೆ ತಂದೆ ಆದ ಇತಿಹಾಸವನ್ನು ನಾನು ಹೇಳಿದ್ನಲ್ಲ, ಈಗ ಪ್ರಧಾನಮಂತ್ರಿಗಳು ಕೂಡ ಮಾಡಲಾರ್ದಿರ್ತಕ್ಕಂಥ ಕೆಲಸನ ಪರಮ ಪೂಜ್ಯರು ಮಾಡವ್ರೆ. ಇಡೀ ದೇಶದಲ್ಲಿ ಸೋಲೂರು ಅವ್ರ ಅಡ್ರೆಸ್ ಹಾಕ್ಬಿಟ್ಟು ಪೂಜ್ಯರು. ಸಿದ್ದರಾಮಯ್ಯ ಹುಟ್ಟಿದೂರು ಅಂದ್ರೆ ವೀರಾಪುರ ಅಂತ ಹೇಳ್ತಾರೆ. ವೀರಾಪುರ ಮಾಗಡಿ ತಾಲೂಕಲ್ಲಿ, ಸೋಲೂರು ಹೋಗ್ಲಿ. ಅದಕ್ಕಿನ್ನ ಬೇಕೆಂದ್ರೆ ಪುಣ್ಯ. ಇಲ್ಲಿವರೆಗೂ ಸೋಲೂರಲ್ಲಿ ಮಾಗಡಿ ಕಡೆಯಿಂದ ಏನು ಕೆಲಸ ಕಾರ್ಯಗಳಾಗ್ಲಿಲ್ವಾ? ಜನಮೂಲಕ್ಕೆ ಬಾಂಧಿ ಇವೆಲ್ಲ ಸರ್ವೇ ಸಾಮಾನ್ಯ ಜನಗಳು ಕೇಳ್ತಾರೆ. ನಾವೆಲ್ಲರೂ ಕೂಡ ಶಾಸಕರು ಓಟ್ ಹಾಕಿರ್ತಕ್ಕಂಥದ್ದು ನೆಲಮಂಗಲ ಶಾಸಕರಿಗೆ. ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಿಗೆ ಓಟ್ ಹಾಕ್ತೀವಿ. ಬಟ್ ಇಲ್ಲಿ ಮಾಗಡಿ ತಾಲೂಕಲ್ಲಿ ಆಡಳಿತಾತ್ಮಕವಾಗಿ ಯಾರಾದ್ರೂ ಕೂಡ ಶಾಸಕರು ಹೇಳಕ್ ಹೋದಾಗ ಅಧಿಕಾರಿಗಳು ಮಾತು ಕೇಳಲ್ಲ. ಸೋಲೂರು ನೆಲಮಂಗಲಕ್ಕೆ ಬೇಕು, ಅದ್ರ ಯಾವುದೇ ಕೊಡಕೋ ಸಂಶಯ ಬೇಡ. ಹೇಳ್ತಾ ಇದೀನಲ್ಲ, ಸೋಲೂರು ಏನಾದ್ರು ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ನಿಂತ್ಕೊಂಡ್ರಿ ನಾನು ಪ್ರಥಮ ಪ್ರಜೆಯಾಗಿ ಅಲ್ಲಿ ಹಾಕ್ತೀನಿ ಅರ್ಜಿ. ಸೋಲೂರನ್ನ ಬಿಟ್ಕೊಡೋಂತ ಮಾತಿಲ್ಲ. ನಾವೆಲ್ಲ ಸಂಘಟನೆ ಮಾಡಿಂತ ಜನಗಳ ಹತ್ರ ಸಹಿತ ತಗೊಂಡು ಹೋರಾಟ ಮಾಡಿ ಗಡಿ ಮಾಡ್ತೀನಿ. 45 ವರ್ಷಗಳ ಹೋರಾಟ ಇದು. ಸೋಲೂರು ಹೋಬಳಿನ ಎಲ್ಲ ಅಥವಾ ಮಾಗಡಿಗೋ ಅಥವಾ ನೆಲಮಂಗಲಕ್ಕೋ ಎಲ್ಲ ಒಂದ್ ಕಡೆ ಅವರು ಹೋರಾಟ ಮಾಡ್ತಾವ್ರೆ, ಇವರು ಹೋರಾಟ ಮಾಡ್ತಾವ್ರೆ, ಎಲ್ಲೋ ಒಂದ್ ಕಡೆ ಸೇರ್ಪಡೆ ಆಗ್ಲಿ ಅನ್ನುವಂತ ಒಂದು ಹಿತದೃಷ್ಟಿಯಿಂದ. ಸೊ 45-46 ವರ್ಷಗಳಿಂದನೂ ಎಂ.ಇ. ನಾಗರಾಜ್ ಅವರಾಗಿರ್ಬೋದು, ಅಂಜನಮೂರ್ತಿ ಅವರಾಗಿರ್ಬೋದು, ಡಾಕ್ಟರ್ ಕೆ. ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ಎಲ್ಲರೂ ಸಹ ಸೋಲೂರನ್ನ ನೆಲಮಂಗಲಕ್ಕೆ ಸೇರಿಸಬೇಕು ಅಂತಾನೆ ಹೋರಾಟ ಮಾಡಿರೋದು. ಯಾರು ಸಹ ಅದನ್ನ ಬೇಡ ಅಂತ ಇದುವರೆಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಅನುಮೋದನೆ ಮಾಡಕ್ಕೆ ಇನ್ನೂ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು. ಇವ್ರು ಯಾಕೆ ಅದರ ಡ್ಯಾನ್ಸ್ ಹೊಡಿತಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಾನು ಡ್ಯಾನ್ಸ್ ಹೊಡೋದು ಬೇಡ ಅಂತ ಹೇಳ್ತಲ್ಲ, ಅದನ್ನ ಸಂಭ್ರಮಾಚರಣೆಯಿಂದ ಅಡ್ಡಿ ಮಾಡ್ತಾ ಇಲ್ಲ. ನಾಳೆ ಮಾಗಡಿ ಕಡೆ ಜನ ಬಂದು ಮುಗಿಲೆದ್ದು ನಾವು ಒಂದು ಅಣ್ಣ ತಮ್ಮದ್ರು ಬಾಂಧವರು ಬರ್ತಾ ಇರ್ತಕ್ಕಂಥ ಮಾಗಡಿ ತಾಲೂಕು ಮತ್ತೆ ನೆಲಮಂಗಲ ತಾಲೂಕಿನ ಜನತೆಯಲ್ಲಿ ಗದ್ದಲ ಸೃಷ್ಟಿಯಾದ್ರೆ ಕಾರಣಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಾಗ್ತಾರೆ. ಈ ವಿಚಾರದಲ್ಲಿ ಶಾಸಕರು ಯಾವುದೇ ರೀತಿಯಾದಂತಹ ಸಂಭ್ರಮ, ಆಡಂಬರಗಳು, ಯಾವುದೇ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಬೇರೆಯವರ ಹೆಗಲ ಮೇಲೆ ಪಿಸ್ತೂಲಿಕ್ಕಿ ಶೂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ನಾಳೆ ದಿವಸ ಅದು ಏನಾದ್ರು ತಿರಸ್ಕಾರ ಆದ್ರೆ ನನ್ನ ತಾಲೂಕಿನಲ್ಲಿ ಜನಗಳಿಗೆ ಏನು ಉತ್ತರ ಕೊಡ್ಲಿ ಅನ್ನೋದು ಅವ್ರ ಟ್ಯಾಲೆಂಟ್ ಇದೆ, ಅನುಭವ ಇದೆ.